ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಸದ್ಯ ಫಿನಾಲೆ ವಾರ ನಡೀತಾ ಇದೆ. ಇದೀಗ ಸ್ಪರ್ಧಿಗಳ ಅಭಿಮಾನಿಗಳನ್ನ ಬಿಗ್ ಬಾಸ್ ಮನೆಯೊಳಗೆ ಕಳಿಸಲಾಗಿದೆ. ಈಗಾಗಲೇ ರಕ್ಷಿತ್, ಧ್ರುವಂತ್, ಧನುಷ್ ತಮ್ಮ ಫ್ಯಾನ್ಸ್ ಅನ್ನ ಮೀಟ್ ಮಾಡಿದ್ರು. ಈಗ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದ ಆ ಒಂದು ಕ್ಷಣ ಬಂದೇ ಬಿಟ್ಟಿದೆ. ಗಿಲ್ಲಿ ನಟ ತಮ್ಮ ಅಭಿಮಾನಿಗಳನ್ನ ಭೇಟಿ ಮಾಡಿದ್ದಾರೆ. ಕಲರ್ಸ್ ಕನ್ನಡ ಪ್ರೋಮೋವೊಂದನ್ನ ಬಿಡುಗಡೆ ಮಾಡಿದ್ದು, ಈ ಪ್ರೋಮೋದಲ್ಲಿ ಗಿಲ್ಲಿ ಅಭಿಮಾನಿಗಳನ್ನ ಮೀಟ್ ಆಗಿದ್ದಾರೆ. ಇದಕ್ಕಾಗಿ ಲಕ್ಷಾಂತರ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ರು. ಅಭಿಮಾನಿಗಳ ಮುಂದೆ ಗಿಲ್ಲಿ ಏನೆಲ್ಲ ಡೈಲಾಗ್ ಹೇಳ್ಬೋದು ಎಂಬ ನಿರೀಕ್ಷೆಯನ್ನ ಕೂಡ ಇಟ್ಟಿದ್ರು. ಇದೀಗ ಅದೆಲ್ಲದಕ್ಕೂ ತೆರೆ ಬಿದ್ದಿದೆ. ಗಿಲ್ಲಿಯನ್ನ ಫ್ಯಾನ್ಸ್ ಆದರದಿಂದ ಬರಮಾಡಿಕೊಂಡಿದ್ದಾರೆ. ಗಿಲ್ಲಿ ಕೂಡ ಮಸ್ತ್ ಡೈಲಾಗ್ ಹೇಳಿ ರಂಜಿಸಿದ್ದಾರೆ. ಈ ಮಧ್ಯೆ ಬಿಗ್ ಬಾಸ್ ಕೂಡ ಗಿಲ್ಲಿ ಎಂಟ್ರಿಗೆ ಸಖತ್ ಬಿಲ್ಡಪ್ ಕೊಟ್ಟಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಆಟದ ದಿಕ್ಕನ್ನ ಬದಲಾಯಿಸೋ ತಾಕತ್ತು ಇರೋದು ಕೇವಲ ಜೋಕರ್ಗೆ ಮಾತ್ರ ಅಂತ ಹೇಳೋ ಮೂಲಕ ಗಿಲ್ಲಿ ನಟನಿಗೆ ಸಖತ್ತಾಗಿ ಬಿಲ್ಡಪ್ ಕೊಟ್ಟಿದ್ದಾರೆ. ಅತ್ತ ಗಿಲ್ಲಿ ನಟ ಮೀಟರ್ ಇದ್ರೆ ಲಡಾಯಿಸು, ಮುಂದೆ ಬಂದ್ರೆ ಉಡಾಯಿಸು, ಜೊತೆಯಲ್ಲಿದ್ದು ಕಟಾಯಿಸಬೇಡ ಅಂತ ಪಂಚ್ ಡೈಲಾಗ್ ಅನ್ನ ಅಭಿಮಾನಿಗಳ ಮುಂದೆ ಹೇಳಿದ್ದಾರೆ. ನಾನು ಎಮೋಷನ್ ಆಗ್ಬಿಟ್ಟೆ. ಮನೆಗೂ ಅಭಿಮಾನಿಗೂ ಇರೋ ವ್ಯತ್ಯಾಸ ಏನ್ ಗೊತ್ತಾ? ಮನೆ ಇವತ್ತು ಬರ್ತದೆ, ನಾಳೆ ಹೋಗುತ್ತೆ. ಆದ್ರೆ ಅಭಿಮಾನಿ ಒಂದ್ಸಲ ಬಂದ್ರೆ ಯಾವತ್ತೂ ಹೋಗಲ್ಲ ಅಂತ ಹೇಳಿದ್ದಾರೆ. ಇದೇ ವೇಳೆ ಅಭಿಮಾನಿಯೊಬ್ರು ತಮ್ಮ ಭುಜದ ಮೇಲೆ ಗಿಲ್ಲಿ ನಟನ ಟ್ಯಾಟೂವನ್ನ ಹಾಕಿಸ್ಕೊಂಡು ಬಂದಿದ್ರು. ಅದನ್ನ ಕಂಡ ಗಿಲ್ಲಿ ಭಾವುಕರಾದ್ರು. ಮನೆಯೊಳಗೆ ಹೋಗಿ ಇತರ ಸ್ಪರ್ಧಿಗಳ ಬಳಿಯೂ ಅದನ್ನ ಹೇಳ್ಕೊಂಡಿದ್ದಾರೆ.